ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ 103 ಅದರಲ್ಲಿ 3ನೇ ವಚನ. ದಾವೀದ ಭಕ್ತನು ಈ ರೀತಿಯಾಗಿ ಹೇಳ್ತಾನೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು. ಹಲ್ಲೆಲೂಯಾ. ದೇವ ಮಕ್ಕಳೇ, ಇದನ್ನು ನೋಡಿಕೊಂಡಿರೋರೆ, ಇಲ್ಲಿ ದಾವೀದ ಭಕ್ತನು ಹೇಳ್ತಾನೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಹೌದು, ಮನುಷ್ಯ ಮಾಡಿಕೊಂಡಿರುವಂಥ ಅಪರಾಧ. ಒಬ್ಬ ಮನುಷ್ಯ ತಾಯಿ ಗರ್ಭದಲ್ಲಿ ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿರುವಂಥ ಒಂದು ಪಾಪ ಇರುತ್ತೆ. ನಂತರ ಮನುಷ್ಯ ಹುಟ್ಟಿ ಬೆಳೀತಾ ಮಾಡಿರುವಂಥ ಸಕಲ ವಿಧವಾದ ಪಾಪ ಅಪರಾಧಗಳು. ಹೀಗಾಗಿ ಒಬ್ಬ ಮನುಷ್ಯನ ಮೇಲ್ಗಡೆ ಅಧಿಕವಾದ ಪಾಪವು ಅಪರಾಧವು ಹೆಚ್ಚಾಗಿರುತ್ತೆ. ಈ ಪಾಪ ಅಪರಾಧ ಒಬ್ಬ ಮನುಷ್ಯನ ಮೇಲೆ ಇರುವಾಗೆ ಆ ಮನುಷ್ಯನಿಗೆ ಒಂದು ಹೃದಯದಲ್ಲಿ ಸಮಾಧಾನ ಇರಲ್ಲ, ಹೃದಯದಲ್ಲಿ ನೆಮ್ಮದಿ ಇರಲ್ಲ, ಒಂದು ಸಂತೋಷನೂ ಹೃದಯಗಳಲ್ಲಿ ಇರೋದಿಲ್ಲ. ಏನೋ ರೀತಿಯಾಗಿ ಸಂತೋಷವಾಗಿರುವಾಗೆ ಇರ್ತಾರೆ, ಸಮಾಧಾನ ಇರುವ ಹಾಗೆ ಇರ್ತಾರೆ, ಒಂಥರ ಖುಷಿಯಾಗಿರುವಾಗೆ ಇರ್ತಾರೆ, ಒಂಥರ ಎಲ್ಲರ ಹತ್ರ ಆನಂದವಾಗಿ ನಗನಗ್ತಾ ಸಂತೋಷವಾಗಿರ್ತಾರೆ. ಆದರೆ ಅವರ ಅಂತರಾಳಗಳಲ್ಲಿ ನೋಡುವಾಗೆ ಅವ್ರಿಗದು ಇರೋದೇ ಇಲ್ಲ. ರೀತಿಯಾಗಿ ಮನುಷ್ಯ ಈ ರೀತಿಯಾಗಿರ್ತಾನೆ ಹೊರತು ಅವರ ಹೃದಯಗಳಲ್ಲಿ ಅದು ಇರುವುದೇ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯನ ಒಳಗಡೆ ಅಪರಾಧಗಳು ಪಾಪಗಳು ಇರುವವರೆಗೂ ಅವರ ಆತ್ಮದಲ್ಲಿ ಆ ಒಂದು ನಿತ್ಯ ಸಮಾಧಾನ, ನಿತ್ಯ ಸಂತೋಷ, ನಿತ್ಯ ನೆಮ್ಮದಿ ಅವರಿಗೆ ಇರೋದೇ ಇಲ್ಲ. ಆದರೆ ಇಲ್ಲಿ ಭಕ್ತ ಹೇಳ್ತಾನೆ ನೋಡ್ರಿ, ಈ ರೀತಿಯಾಗಿ ಅನೇಕರು ಏನು ಮಾಡಿದ್ದಾರೆ ಅಂದರೆ ಇನ್ನೂ ಪಾಪ ಅಪರಾಧಗಳಲ್ಲಿ ಜೀವಿಸ್ಕೊಂಡಿದ್ದಾರೆ. ಎಷ್ಟೇ ದೇವರ ಬಗ್ಗೆ ತಿಳಿಸಿದ್ರು, ದೇವರ ಬಳಿಗೆ ಹೋದ್ರು, ಇನ್ನು ಅನೇಕರು ದೇವರ ಬಗ್ಗೆ ಕೇಳಿದ್ರು, ದೇವರ ಕಡೆ ತಿರುಗಿಕೊಳ್ಳದೆ ಹೆಚ್ಚು ಇನ್ನು ಪಾಪಗಳಲ್ಲಿ ಅಪರಾಧಗಳಲ್ಲಿ ನಿರಂತರವಾಗಿ ಅವುಗಳಲ್ಲಿ ಇರ್ತಾರೆ. ಅವುಗಳಲ್ಲಿ ಇರುವಾಗೆ ಮನುಷ್ಯ ಆ ನಿತ್ಯ ಒಂದು ಸಮಾಧಾನ, ನಿತ್ಯ ಸಂತೋಷ, ನಿತ್ಯ ನೆಮ್ಮದಿ ಅವರ ಹೃದಯಗಳಲ್ಲಿ ಅದು ಇರೋದೇ ಇಲ್ಲ. ದೇವರು ಕೊಡುವಂಥ ಆ ನಿತ್ಯ ಜೀವಕ್ಕೂ, ದೇವ್ರು ಕೊಡುವ ರಕ್ಷಣೆಗೂ, ದೇವ್ರು ಕೊಡುವಂಥ ಆ ಪರಲೋಕ ರಾಜ್ಯಕ್ಕೂ ಅವರು ಬಹು ದೂರವಾಗಿರ್ತಾರೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳೇ, ಭಕ್ತ ಹೇಳ್ತಾನೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸುವನು. ಹೌದು, ಈ ಲೋಕದಲ್ಲಿ ಮನುಷ್ಯ ಮಾಡಿರುವಂಥ ಪಾಪ ಅಪರಾಧಗಳನ್ನು ಕ್ಷಮಿಸಲು ಮನುಷ್ಯರುಗಳು ಅದನ್ನು ಕ್ಷಮಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಲೋಕದಲ್ಲಿ ಯಾವ ಮನುಷ್ಯನ ಬಳಿಗೆ ಹೋದ್ರು, ಅಂದರೆ ಯಾವ ಒಂದು ರಾಜ ಇರ್ಬೋದು, ಪ್ರಧಾನಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಡಾಕ್ಟರ್ಸ್ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಪೂಜಾರಿಗಳಿರ್ಬೋದು, ಪುರೋಹಿತರುಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಗುರೂಜಿಗಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ವೇದ ಜ್ಞಾನಿಗಳು ಎಲ್ಲ ಇರ್ಬೋದು ಈ ರೀತಿಯಾಗಿ ಲೋಕದಲ್ಲಿ. ಆದರೆ ಯಾರೊಬ್ಬರು ಪಾಪ ಅಪರಾಧಗಳನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಅವರು ಸಹ ಅದೇ ಪಾಪ ಅಪರಾಧಗಳಲ್ಲಿ ಭೂಮಿಯಲ್ಲಿ ಜೀವಿಸಿಕೊಂಡಿರ್ತಾರೆ. ಪಾಪ ಅಪರಾಧಗಳನ್ನು ಕ್ಷಮಿಸಲು ಈ ಲೋಕದಲ್ಲಿ ಏಕೈಕ ದೇವರಾದ ಯೇಸು ಕ್ರಿಸ್ತನು ಮಾತ್ರನೇ ಪಾಪ ಅಪರಾಧಗಳನ್ನು ಕ್ಷಮಿಸಿ ಅವುಗಳಿಂದ ಬಿಡಿಸಿ ಕಾಯಲು ಸಾಧ್ಯ. ನೀವು ಯಾರೆಲ್ಲ ಈ ಪಾಪಗಳಲ್ಲಿದ್ದೀರಾ, ಅಪರಾಧಗಳಲ್ಲಿದ್ದೀರಾ, ಸಮಾಧಾನ ಇಲ್ದಿರಾ, ನೆಮ್ಮದಿ ಇಲ್ದಿರಾ, ರಕ್ಷಣೆ ಇಲ್ದಿರಾ, ನಿತ್ಯ ಜೀವಕ್ಕೆ ದೇವರ ಸಮ್ಮುಖದಲ್ಲಿ ದೂರವಾಗಿ ಬದುಕ್ತಾ ಇರ್ತೀರಲ್ವಾ. ಹೀಗಾಗಿ ಇದನ್ನು ಕೇಳಿಕೊಂಡಿರೋರೆ, ನೀವು ಎಂಥ ಪಾಪದಲ್ಲಿದ್ರು, ಅಪರಾಧಗಳಲ್ಲಿದ್ರು, ಯೇಸು ಅದೆಲ್ಲವನ್ನು ಕ್ಷಮಿಸಿ ಅವುಗಳಿಂದ ಬಿಡಿಸಿ ಕಾಯಲು ಶಕ್ತನಾಗಿದ್ದಾನೆ. ಆದರೆ ನೀವು ಯಾರ ಬಳಿಗೆ ಬರಬೇಕಂದ್ರೆ ಯೇಸುವಿನ ಬಳಿಗೆ ಬಂದು ನಿಮ್ಮ ಪಾಪ ಅಪರಾಧಗಳನ್ನು ಅವ್ರ ಮುಂದೆ ಹೇಳಿ ಕ್ಷಮೆ ಕೇಳುವುದಾದರೆ ಅವರು ಎಲ್ಲವನ್ನು ಕ್ಷಮಿಸಿ ಬಿಡಿಸಲು ಶಕ್ತನಾಗಿರ್ತಾನೆ. ಎರಡನೇದು, ಸಮಸ್ತ ರೋಗಗಳನ್ನು ವಾಸಿ ಮಾಡುತ್ತಾನೆ. ಸಮಸ್ತ ರೋಗಗಳು, ಹೌದು, ಒಬ್ಬ ಮನುಷ್ಯನಿಗೆ ವಿಧವಾದ ರೋಗಗಳು ಬರ್ತವೆ. ಅದು ಒಂದು ವೇಳೆ ಯಾವ ರೋಗ ಬೇಕಾದರೂ ಆಗಿರ್ಬೋದು, ಮರಣಕರವಾದ ರೋಗಗಳಿರ್ಬೋದು, ಮತ್ತು ಅಲ್ವಾ ಸ್ವಲ್ಪ ದಿನಕ್ಕೆ ಅಲ್ವಾ
ಅವ್ರೇನು ಮಾಡ್ತಾರೆ, ಹಾಸಿಗೆಯಲ್ಲಿ ಹಿಡಿದು ಒಂದು ಸ್ವಲ್ಪ ದಿನ ವಾಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಆಯುರ್ವೇದ ಔಷಧಿಗಳು, ಒಂದು ಕಡೆ ಡಾಕ್ಟರ್ಸ್ಗಳು, ಒಂದು ಕಡೆ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋಂಥ ಎಲ್ಲ ಟ್ರೀಟ್ಮೆಂಟ್ಗಳು, ಎಲ್ಲ ಮೆಡಿಷನ್ಗಳು ಎಲ್ಲವನ್ನು ಮಾಡಿ ನೋಡ್ತಾರೆ. ಆದರೆ ಅವುಗಳಿಂದ ವಾಸಿ ಆಗದೇ ಇರುವಂಥ ರೋಗಗಳು ಇರ್ತವೆ. ಮರಣದ ಹಾಸಿಗೆಗಳಲ್ಲಿ ಎಷ್ಟೋ ಜನ ಆ ಸಮಯಗಳಲ್ಲಿ ಮರಣಕರವಾದ ರೋಗಗಳಲ್ಲಿ ಇರ್ತಾರೆ. ವಿಧ ವಿಧವಾದ ರೋಗಗಳು, ಮನುಷ್ಯ ಕಂಡಿಡಿಯೋಕೆ ಆಗದೇ ಇರುವಂಥ ರೋಗಗಳು, ಯಾವ ಮೆಡಿಷನ್ಗಳಿಂದ ವಾಸಿ ಆಗದೇ ಇರುವಂಥ ರೋಗಗಳು, ಪಾರಂಪರ್ಯಗಳಿಂದ ಬಂದಂಥ ಈ ಶಾಪಗಳಿಂದ ಬಂದಂಥ ರೋಗಗಳು. ಹಾಲೆಲ್ಲೂಯ. ಹೀಗಾಗಿ ಕೆಲವರು ಜೀವಿತಗಳಲ್ಲಿ, ಕೆಲವು ಕುಟುಂಬಗಳಲ್ಲಿ ನೋಡಿದ್ರೆ ಯಾವಾಗಲೂ ರೋಗಗಳಿಗೆ ಒಳಗಾಗಿರ್ತಾರೆ. ಯಾವಾಗ ನೋಡು ಮೆಡಿಸಿನ್ಗಳನ್ನ ತಗೊಳ್ತಾನೆ ಇರ್ತಾರೆ, ಟ್ಯಾಬ್ಲೆಟ್ಗಳನ್ನ ಸೇವನೆ ಮಾಡ್ತಾ ಇರ್ತಾರೆ, ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ, ಅನೇಕ ವಿಧ ವಿಧವಾದ ರೋಗಗಳು ಬರ್ತಾ ಇರ್ತವೆ. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಸಮಸ್ತ ರೋಗಗಳನ್ನ ವಾಸಿ ಮಾಡುತ್ತಾನೆ. ಯಾರಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಹೌದು, ನಿಮ್ಮೆಲ್ಲ ರೋಗಗಳನ್ನ ಯೇಸು ಸಿಲುವೆ ಮೇಲೆ ಒತ್ತಿ ತೀರಿಸಿದ್ದಾರೆ. ಅವರ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಯಾರೆಲ್ಲ ವಿಧ ವಿಧವಾದ ರೋಗಗಳಲ್ಲಿ ಇರ್ತೀರಾ, ನೀವಾಗ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾರೇ ಇರ್ಬೋದು, ಅಥವಾ ನಿಮ್ಮ ಪರಿಚಯ ಇರುವವರು ಯಾರೇ ಇರ್ಬೋದು, ನಿಮ್ಗೆ ಗೊತ್ತಿರೋರು ಯಾರೇ ಇರ್ಬೋದು, ಯಾವ ಯಾವ ವಿಧವಾದ ರೋಗಗಳಲ್ಲಿ ನೀವು ನರಳ್ತೀರಾ, ಕಷ್ಟಪಡ್ತೀರಾ, ಬಾಧೆ ಪಡ್ತೀರಾ, ಬಳಲಿ ಹೋಗಿದ್ದೀರಾ, ಎಲ್ಲ ಕಡೆ ಹೋಗಿ ಸಾಕಾಯ್ತು ಎಂದು ಹಾಸಿಗೆ ಹಿಡಿದು ಹಾಸಿಗೆನಲ್ಲಿ ಇರ್ತೀರಾ. ನೋಡ್ರಿ, ನಿಮ್ಮೆಲ್ಲರನ್ನ ವಾಸಿ ಮಾಡಲು ಒಬ್ಬ ದೇವರು ಈ ಲೋಕದಲ್ಲಿ ಇದ್ದಾನೆ. ಆತನೇ ಏಕೈಕ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಎಲ್ಲ ರೋಗಗಳನ್ನು ವಾಸಿ ಮಾಡಲು ಯೇಸು ಕ್ರಿಸ್ತನಿಂದ ಸಾಧ್ಯ. ಅವರ ನಾಮದಲ್ಲಿ ಅದ್ಭುತಗಳು ನಡೆಯುತ್ತೆ, ಅವರ ರಕ್ತದಲ್ಲಿ ಬಿಡುಗಡೆ ಸಿಗುತ್ತೆ. ಅವರ ಅದ್ಭುತಗಳ ದೇವರಾಗಿದ್ದಾರೆ. ಹಾಗಾಗಿ ಸಮಸ್ತ ರೋಗಗಳು ವಾಸಿ ಮಾಡಲು ಯೇಸು ಒಂದು ದೊಡ್ಡ ವೈದ್ಯನಾಗಿ ಇದ್ದಾನೆ. ನೀವು ಯಾವ ರೋಗಗಳಲ್ಲಿದ್ರೂ ಪರವಾಗಿಲ್ಲ, ನೀವು ವೈದ್ಯರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ಭಯ ಪಡಬೇಡಿ, ಯೇಸುವಿನ ಬಳಿಗೆ ಬನ್ರಿ. ಅವರು ನಿಮ್ಮನ್ನ ಕೈ ಬಿಡಲ್ಲ, ನಿಮ್ಮೆಲ್ಲ ರೋಗಗಳನ್ನು ವಾಸಿ ಮಾಡ್ತಾನೆ. ನೀವೆಷ್ಟೇ ವೈದ್ಯರ ಬಳಿಗೆ, ಮಂತ್ರವಾದಿಗಳ ಬಳಿಗೆ ಅಲ್ವಾ, ಆಯುರ್ವೇದ ಔಷಧಿಗಳಿರ್ಬೋದು, ವಿಧ ವಿಧವಾದ ಗಿಡ ಮೂಲಿಕೆಗಳು ಯಾವುದೇ ನೀವು ತಗೊಂಡು ಅವುಗಳಿಂದ ನಿಮಗೆ ಪರಿಹಾರ ಬಿಡುಗಡೆ ಸಿಗಿಲ್ಲ ಅಂದರೆ ಪರವಾಗಿಲ್ಲ, ನಿಮಗಾಗಿ ಒಬ್ಬ ಸರ್ವಶಕ್ತನಾಗಿರುವಂಥ ಒಳ್ಳೆ ವೈದ್ಯನು ಯೇಸು ನಿಮ್ಮನ್ನು ಸಂಪೂರ್ಣವಾಗಿ ಗುಣಪಡಿಸಲು ಆತನು ಎಂದು ಆಯತವಾಗಿರ್ತಾನೆ. ಯೇಸುವಿನ ಬಳಿಗೆ ನೀವು ಬರುವಾಗ ಸಕಲ ವಿಧವಾದ ರೋಗಗಳಿಂದ ಅವರು ನಿಮ್ಮನ್ನು ವಾಸಿ ಮಾಡಿ ಒಳ್ಳೆ ಒಂದು ಆರೋಗ್ಯ ಸೌಖ್ಯವನ್ನು ಕೊಟ್ಟು ಅವರು ನಿಮ್ಮನ್ನು ಆಶೀರ್ವದಿಸಲು ಶಕ್ತಿಯುಳ್ಳ ದೇವನಾಗಿದ್ದಾನೆ. ಮೂರನೇದು, ನಿನ್ನ ಜೀವವನ್ನ ನಾಶನದಿಂದ ತಪ್ಪಿಸುತ್ತಾನೆ. ಹೌದು, ಮನುಷ್ಯನ ಜೀವ, ಮನುಷ್ಯನ ಆತ್ಮ. ಆಮೇಲೆ ಅಲ್ಲೇಲೂಯ. ಈ ಲೋಕ ನೋಡ್ರಿ, ಲೋಕದಲ್ಲಿ ಇಲ್ಲಿ ನೋಡಿದ್ರು ಅಪಘಾತಗಳಲ್ಲಿ ಅವ್ರ ಜೀವ ಹೊರಟೋಗುತ್ತೆ. ಆದರೆ ಯೇಸು ಆ ಅಪಘಾತಗಳಿಂದ ನಿಮ್ಮ ಜೀವವನ್ನು ಉಳಿಸಲು, ಬಿಡಿಸಲು ಶಕ್ತನಾಗಿದ್ದಾನೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಆದರೆ ಯೇಸು ಎಲ್ಲ ಆತ್ಮಹತ್ಯೆಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ವಿಧ ವಿಧವಾದ ಮರಣಕರವಾದ ರೋಗ, ಆ ರೋಗದಿಂದ ಅನೇಕರು ನಾಶ ಆಗಿ ಜೀವ ಕಳ್ಕೊಳ್ತಾರೆ. ಯೇಸು ನಿಮ್ಮ ಜೀವವನ್ನು ಆ ಮರಣಕರವಾದ ರೋಗಗಳಿಂದಲೂ ಬಿಡಿಸಲು ಶಕ್ತನಾಗಿದ್ದಾನೆ. ಅನೇಕರು ಮಾಟ ಮಂತ್ರ ತಂತ್ರಗಳಿಂದ ಎಷ್ಟೋ ವರ್ಷಗಳಿಂದ ಹಾಸಿಗೆ ಹಿಡಿದು ಎಲ್ಲಿ ಹೋದ್ರೂ ವಾಸಿ ಆಗದೆ ಮರಣಕ್ಕೆ ಈ ರೀತಿಯಾಗಿ ಹತ್ರ ಆಗಿ ಈ ಮಾಟ ಮಂತ್ರಗಳಿಂದ ಎಲ್ಲ ಕಷ್ಟಪಡ್ತಾ ಇರ್ತಾರೆ. ಯೇಸು ಎಲ್ಲ ಮಂತ್ರ ಶಕ್ತಿಗಳಿಂದಲೂ, ಎಲ್ಲ ಮಾಟ ಶಕ್ತಿಗಳಿಂದಲೂ, ಎಲ್ಲ ಮಾಯ ಜಾಲಗಳಿಂದಲೂ, ಎಲ್ಲ ತಂತ್ರ ತಗಡುಗಳಿಂದಲೂ ಯೇಸು ನಿಮ್ಮನ್ನ ತಪ್ಪಿಸಿ ಬಿಡಿಸಿ ನಿಮ್ಮ ಜೀವವನ್ನ ಕಾಯಲು ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ರೀತಿಯಾಗಿ ನಮ್ಮ ಜೀವ ಯಾವ ಯಾವ ಕಾರ್ಯಗಳಲ್ಲಿ ಸಿಲುಕಿ ನಾಶವಾಗುವಂಥ ಸ್ಥಿತಿಗಳಲ್ಲಿ ಇದ್ದರೂ ಪರವಾಗಿಲ್ಲ, ದೇವರು ಕೇಳುತ್ತೆ, ನಿಮ್ಮ ಜೀವವನ್ನ ಆ ನಾಶನ ಮಾರ್ಗಗಳಿಂದ ಆತನು ತಪ್ಪಿಸಲು ಶಕ್ತನಾಗಿದ್ದಾನೆ. ರೋಗದ ನಾಶವ, ಮಾಟ ಮಂತ್ರ ತಂತ್ರಗಳ ನಾಶವ,
ಅಪಘಾತಗಳ, ಆತ್ಮಹತ್ಯೆಗಳ, ಇಲ್ಲ ಮನುಷ್ಯ ನಿಮ್ಮನ್ನ ಬೆದರಿಸಿ ನಿಮ್ಮನ್ನ ಕೊಲೆ ಮಾಡಿಬಿಡುತ್ತೇನೆ, ನಿಮ್ಮನ್ನ ನಾಶ ಮಾಡಿಬಿಡುತ್ತೇನೆ, ನಿಮ್ಮನ್ನ ಇಲ್ಲದಾಗೆ ಮಾಡಿಬಿಡುತ್ತೇನೆ ಅಂದ್ಬಿಟ್ಟು ಯಾರಾದರೂ ನಿಮಗೆ ವಿರೋಧವಾಗಿ ಮಾತನಾಡಿ ಭಯ ಹುಟ್ಟಿಸಿ ನಿಮ್ಮ ಮೇಲೆ ಈ ರೀತಿಯಾಗಿ ವಿರೋಧವಾಗಿ ಹೋರಾಟ ಮಾಡಿಕೊಂಡಿರ್ತಾರ, ಭಯ ಪಡಬೇಡಿ. ಅವು ಎಲ್ಲ ನಾಶನದಿಂದಲೂ, ಆ ಎಲ್ಲ ಭಯಂಕರವಾದ ಸ್ಥಿತಿ ಗತಿಗಳಿಂದಲೂ ಯೇಸು ನಿಮ್ಮ ಜೀವವನ್ನ ಆ ನಾಶನದಿಂದ ತಪ್ಪಿಸಲು ಮಹಾಶಕ್ತಿಯುಳ್ಳ ದೇವರು ಇದ್ದಾನೆ. ನೀವು ದೇವರ ಬಳಿಗೆ ಬರುವಾಗ ಯೇಸು ನಿಮ್ಮ ಜೀವವನ್ನ ನಾಶನದಿಂದ ತಪ್ಪಿಸಿ ನಿಮ್ಮನ್ನು ಅದ್ಭುತವಾಗಿ ಕಾಯಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾನೆ, ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುತ್ತಾನೆ, ನಿಮ್ಮ ಜೀವ ನಾಶನದ ಮಾರ್ಗದಿಂದ ಆತನು ತಪ್ಪಿಸಿ ಬಿಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಮಕ್ಕಳೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಈ ಲೋಕದಲ್ಲಿ ಬರುವಂಥ ನಾಶನಗಳಿಂದ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಈ ಲೋಕದಲ್ಲಿ ಮರಣ ಹೊಂದಿದ ಮೇಲೆ ಅವರ ಆತ್ಮ ನಿತ್ಯ ನರಕ ಎಂಬ ನಾಶನದ ಮಾರ್ಗದಲ್ಲಿ ಹೋಗುತ್ತೆ. ಯಾವಾಗ ಈ ಭೂಮಿಯ ಮೇಲೆ ಯೇಸುವನ್ನು ನಂಬಿ, ಯೇಸುವನ್ನು ಸೇವಿಸಿ, ಯೇಸುವಿಗೆ ನಾವು ನಮ್ಮ ಆತ್ಮಗಳನ್ನು ಸಮರ್ಪಿಸಿ ನಾವು ಅವರ ಮಕ್ಕಳಾಗಿ ಭೂಮಿ ಮೇಲೆ ನಾವು ಜೀವಿಸುವಾಗೆ ಯೇಸು ಆ ನರಕಕ್ಕೆ ಹೋಗುವಂಥ ನಾಶನದ ಮಾರ್ಗಗಳಿಂದಲೂ ಅವರು ನಿಮ್ಮನ್ನು ತಪ್ಪಿಸಲು ಶಕ್ತಿಯುಳ್ಳ ದೇವರಾಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಯಲು ಶಕ್ತನಾಗಿದ್ದಾನೆ. ನಿಮ್ಮ ಆತ್ಮಗಳು ನರಕದಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ನಿಮ್ಮ ಆತ್ಮಗಳು ಸೈತಾನ ಕರ್ರಗಳಿಂದಲೂ ಬಿಡಿಸಿ ತಪ್ಪಿಸಲು ಅವರು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಹೀಗಾಗಿ ನಿಮ್ಮ ಅಪರಾಧಗಳು ಏನಾಗಿದ್ರೂ ಯೇಸು ಅವುಗಳೆಲ್ಲವನ್ನ ಕ್ಷಮಿಸಿ ಬಿಡುತ್ತಾನೆ. ನೀವು ಯೇಸುವಿನ ಬಳಿಗೆ ಬರಬೇಕು. ಬಂದು ಅವರ ನಾಮವನ್ನು ಹೇಳಿ ನೀವು ಪ್ರಾರ್ಥಿಸುವಾಗೆ ನಿಮ್ಮ ಪಾಪ ಅಪರಾಧಗಳೆಲ್ಲ ಆತನ ಕ್ಷಮಿಸಿಬಿಡುತ್ತಾನೆ. ಸಮಸ್ತ ರೋಗಗಳಲ್ಲಿರೋರು ನೀವುಗಳು ಯೇಸುವಿನ ಬಳಿಗೆ ಬಂದು ಆತನ ನಂಬಿ ನೀವು ಪ್ರಾರ್ಥಿಸುವಾಗೆ, ದೇವಾ ನನಗೊಂದು ಬಿಡುಗಡೆ ಕೊಡ್ರಿ, ಈ ಮರಣಕರವಾದ ರೋಗ ಹಾಸಿಗೆಗಳಿಂದ ನನ್ನನ್ನು ಎಬ್ಬಿಸಿರಿ ಅಂದ್ಬಿಟ್ಟು ನೀವು ಸಕಲ ವಿಧವಾದ ರೋಗಗಳು ಆತನ ಪಾದಕ್ಕೆ ನೀವು ಬಂದು ನೀವು ಮೊರೆ ಇಡುವಾಗ ಯೇಸು ಎಲ್ಲವನ್ನೂ ವಾಸಿ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಜೀವ ಎಂಥ ಪರಿಸ್ಥಿತಿಗಳಲ್ಲಿ, ಎಂಥ ನಾಶ ಮಾರ್ಗಗಳಲ್ಲಿ, ಎಂಥ ಭಯಂಕರವಾದ ಸ್ಥಿತಿಗಳಲ್ಲಿ ಅದು ಹೋಗುವುದಾಗಿದ್ರೂ ಯೇಸು ಅವುಗಳೆಲ್ಲವುಗಳಿಂದ ನಿಮ್ಮನ್ನು ಬಿಡಿಸಿ ಸಂಪೂರ್ಣವಾಗಿ ನಿಮ್ಮನ್ನು ರಕ್ಷಿಸಿ ಕಾಯಲು ಶಕ್ತನಾಗಿದ್ದಾನೆ. ಯೇಸು ಸರ್ವಶಕ್ತಿಯುಳ್ಳ ದೇವನು, ಆತನಿಂದ ಎಲ್ಲವೂ ಸಾಧ್ಯ. ನೀವು ಆತನ ಮೇಲೆ ನಂಬಿಕೆ ಇಟ್ಟರೆ ಈ ಆಶೀರ್ವಾದಗಳೆಲ್ಲ ನೀವು ಹೊಂದಿಕೊಳ್ಳುತ್ತೀರಾ. ಯೇಸುವೇ ಎಂದು ಅವರ ನಾಮ ಹೇಳಿ ನೀವು ಪ್ರಾರ್ಥಿಸಿದರೆ ಅವರು ಕರಚಾಚಿ ನಿಮ್ಮನ್ನು ಮುಟ್ಟಿ ಇಂಥ ಸಕಲ ಕಾರ್ಯಗಳಿಂದ ಅವರು ನಿಮ್ಮನ್ನು ತಪ್ಪಿಸಿ, ಬಿಡಿಸಿ, ರಕ್ಷಿಸಿ, ಆಶೀರ್ವದಿಸಿ, ಆರೋಗ್ಯದಿಂದ ನಿಮ್ಮನ್ನು ನಡೆಸಲು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಯೇಸು ನಿಮ್ಮ ಎಲ್ಲರನ್ನ ತಂದೆಗಿಂತ ಮೇಲಾಗಿ, ತಾಯಿಗಿಂತ ಮೇಲಾಗಿ, ಎಲ್ಲರಿಗಿಂತ ಮೇಲಾಗಿ ಯೇಸು ನಿಮ್ಮನ್ನ ಪ್ರೀತಿಸುತ್ತಾನೆ, ನಿಮ್ಮನ್ನ ಕರುಣಿಸ್ತಾನೆ, ನಿಮ್ಮನ್ನ ಕರೀತಾ ಇದ್ದಾನೆ. ಅವರು ಒಳ್ಳೆಯವರು ಆಗಿರೋದ್ರಿಂದಲೇ ಸಿಲುವೆ ಮೇಲೆ ಯೇಸು ನಿಮ್ಮೆಲ್ಲರಿಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟ. ಆ ಸಿಲುವೆ ಮೇಲೆ ಸತ್ರು 3ನೇ ದಿನ ಜೀವದಿಂದ ಎದ್ದು ಬಂದರು. ಇವತ್ತು ನೀವು ಎಲ್ಲೆಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಅಲ್ಲೇ ನಿಂತು ಯೇಸುವೇ ಎಂದು ನೀವು ಕರೆದ್ರೆ ಯೇಸು ನಿಮ್ಮ ಕುಟುಂಬಗಳಲ್ಲಿ ಇಳಿದು ಬರ್ತಾರೆ. ಯೇಸು ನಿಮ್ಮ ಹೃದಯಗಳಲ್ಲಿ ಇಳಿದು ಬರ್ತಾರೆ. ಯೇಸು ನಿಮ್ಮ ಜೀವಿತಗಳಲ್ಲಿ ಆತನ ಇಳಿದು ಬಂದು ಉಚಿತವಾಗಿ ನಿಮಗೆ ಬಿಡುಗಡೆ ಕೊಡ್ತಾನೆ. ನಿಮ್ಮ ಹತ್ರ ಹಣ ಕೇಳಲ್ಲ, ಐಶ್ವರ್ಯ ಕೇಳಲ್ಲ, ಆಸ್ತಿ ಕೇಳಲ್ಲ, ಒಡವೆ ಕೇಳಲ್ಲ, ಬಟ್ಟೆ ಕೇಳಲ್ಲ, ಯಾವ ವಸ್ತುಗಳನ್ನ ಅವ್ರು ಕೇಳೋದಿಲ್ಲ. ಯೇಸು ಉಚಿತವಾಗಿ, ಸಂಪೂರ್ಣವಾಗಿ, ಫ್ರೀಯಾಗಿ, ಉಚಿತವಾಗಿ ಎಲ್ಲವನ್ನು ಮಾಡಿ ನಿಮಗೆ ಅದ್ಭುತಗಳನ್ನು ನಡೆಸಲು ಶಕ್ತಿಯುಳ್ಳ ದೇವನಾಗಿದ್ದಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಯೇಸುನ ನಂಬ್ರಿ, ಅವನ್ನ ಪ್ರೀತಿಸ್ರಿ, ಅವ್ರ ಹೆಸರನ್ನ ಹೇಳಿ ಕರೀರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಆತನ ಮಾಡಲು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದಿಸಲಿ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಕಣ್ಮುಚ್ಚಿ ಒಂದು ಸೆಕೆಂಡ್ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಯೇಸುವೆ, ಈ ಸಂಜೆ ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ
ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೀನಪ್ಪ. ಎಲ್ಲ ಅಪರಾಧಗಳಿಂದ ಬಿಡಿಸು, ಎಲ್ಲ ರೋಗಗಳಿಂದ ಬಿಡಿಸು, ಎಲ್ಲ ನಾಶ ಮಾರ್ಗಗಳಿಂದ ತಪ್ಪಿಸು. ಯಾರೆಲ್ಲ ನಿನ್ನ ಹೆಸರನ್ನ ಹೇಳಿ ಪ್ರಾರ್ಥನೆ ಮಾಡ್ತಾರೋ ಅವ್ರು ಎಲ್ಲಾರ್ಗೂ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲಾರನ್ನೂ ನೀನು ರಕ್ಷಿಸು, ಎಲ್ಲಾರನ್ನ ಆಶೀರ್ವದಿಸು. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗಾಯ್ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಂತ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.